ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಪವಿತ್ರ ಪಾಕಶಾಲೆ. ಇವತ್ತು ಹಳ್ಳಿ ಸೈಡು ಸಾಂಬಾರು, ಮುದ್ದೆ, ಅನ್ನ ಮಾಡೋಣ ಬನ್ನಿ. ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ ಒಂದು ಲೋಟ ಬೇಳೆ ಹಾಕ್ಕೊಂಡಿದ್ದೀನಿ, ತೊಗರಿಬೇಳೆ ಹಾಕ್ಕೊಂಬಿಟ್ಟು ಅದನ್ನು ಇವಾಗ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು 3 ಟೈಮ್ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು 1-2 ಗ್ಲಾಸು ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ನನಗೆ 1-2.5 ಗ್ಲಾಸ್ ಹಾಕ್ಕೊತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ. 1 ಟೈಮ್ಗೆ ಮಾಡಿಕೊಂಡು ತಿನ್ನೋಕ್ಕೆ ಮುದ್ದೆ, ಅನ್ನ, ಸಾಂಬಾರ್ಗಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಇದೇ ರೀತಿ ಮೆಥಡಲ್ಲಿ ನೀವು ಮಾಡಿ, ನನ್ನ ಫೇಸ್ ಫಾಲೋ ಮಾಡಿ, ನನಗಿದೇ ಥರ ಸಪೋರ್ಟ್ ಮಾಡಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಇವಾಗ ಕುಕ್ಕರ್ ಮುಚ್ತಾ ಇದ್ದೀನಿ. ಮುಚ್ಚಿಬಿಟ್ಟು ಒಂದು 3 ವಿಸಿಲ್ ಆಗಲಿ ಅದು ಬೇಳೆ. ಅಷ್ಟರಲ್ಲಿ ನಾವು ಖಾರಕ್ಕೆ ಏನೇನು ಬೇಕು ಅಂತ ಈ ಕಡೆ ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. 1-2 ಎಣ್ಣೆ ತವೆ ಮೇಲೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇವಾಗ ಅದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ, ಆಮೇಲೆ ಮೆಣಸಿನ್ಕಾಯಿ 10, ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ. ನಾನು 10 ತೊಗೊಂಡಿದ್ದೀನಿ. ತೊಗೊಂಬಿಟ್ಟು ಅದಕ್ಕೆ ಇವಾಗ ಒಂದು ಸ್ವಲ್ಪ ಮೆಣಸು ತೊಗೋಬೇಕಾಗುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕದು. ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿ 2 ಫ್ರೈ ಆಗಬೇಕು. ಬೇಕಾದರೆ ಒಣಮೆಣ್ಸಿನ್ಕಾಯಲ್ಲೂ ಮಾಡ್ಬೋದು ಇದೇ ಥರ. ನಾನು ಹಸಿ ಮೆಣಸಿನ್ಕಾಯಲ್ಲೇ ಮಾಡ್ತಾಯಿದ್ದೀನಿ. ಈಗ ಜೀರಿಗೆ ತೊಗೊಂಡಿದ್ದೀನಿ, ಅದೊಂದೂವರೆ ಸ್ಪೂನ್ ಹಾಕ್ಕೊತೀನಿ. ಮೆಣಸು ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟು ಅದನ್ನು ಅದರ ಜೊತೆನೇ ಫ್ರೈ ಆಗಲಿ. ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಸೊಗಡು ಇದು, ಸಖತ್ತಾಗಿರುತ್ತೆ. ಇದೇ ಥರ ಮೆಥಡಲ್ಲಿ ನೀವು ಮಾಡಿ. ಉಪ್ಸಾರು, ಮುದ್ದೆ ಸಖತ್ತಾಗಿರುತ್ತೆ. 1 ಟೈಮ್ ಮಾಡಿಕೊಂಡು ಬೇಗ ಆಗುತ್ತೆ, ಮಾಡಿಕೊಂಡು ಊಟ ಮಾಡ್ಬೋದು. ಆಮೇಲೆ ರೆಡಿಯಾಗಿದೆ. ಇವಾಗ ಅದು ತಣ್ಣಗಾಗಕ್ಕೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ತಣ್ಣಗಾಗಬೇಕು. ತಣ್ಣಗಾಕಿದ ತಕ್ಷಣ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಅದಕ್ಕೆ ಇನ್ನು ಏನು ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ತೊಳೆದಿಟ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು 2 ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಎಷ್ಟು ಬೇಕು, ಗಟ್ಟಿನೇ ಇರಲಿ, ಜಾಸ್ತಿ ತೈಲ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ರುಬ್ಕೊಬರೋಣ. ಜಾಸ್ತಿ ನೀರು ಹಾಕ್ಕೊಬೇಡಿ, ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಇದನ್ನು ಇವಾಗ ರುಬ್ಕೊಳ್ಳೋಣ. ರುಬ್ಬಾದ ನಂತರ ಈ ಥರ ಪೇಸ್ಟ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಮನೇಲಿ ಒಂದ್ಸಲಿ. ರುಬ್ಬಿಟ್ಕೊಂಡಿದ್ದೀನಿ. ಈಗ ಈ ಕಡೆ ಉಪ್ಸಾರು ಆಗಿದೆ. ವಿಸಿಲು ಒಂದು 3 ವಿಸಿಲ್ ಆಗಿದೆ. ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ. ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಮುದ್ದೆಗೆ, ಅನ್ನಗೆ ಮಾಡ್ಕೊಂಡು ಊಟ ಮಾಡಿ ಮನೆಯಲ್ಲಿ. ನನ್ನ ಫೇಸ್ ಫಾಲೋ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ರೆಸಿಪಿಗಳನ್ನು ಹಾಕ್ತಾಯಿರ್ತೀನಿ ನಾನು. ಇವಾಗ ರೆಡಿಯಾಗಿದೆ. ಇವಾಗ ಮುದ್ದೆ ಒಂದು ಕಡೆ ಇಟ್ಟಿದ್ದೆ, ಮುದ್ದೆನೂ ರೆಡಿಯಾಗಿದೆ. ಇವಾಗ ತಟ್ಟೆಗೆ ಹಾಕ್ಕೊಂಡು ಹೊಟ್ಟೆ ಹಚ್ಚುತ್ತಾ ಇದೆ. ಇವಾಗ ಊಟ ಮಾಡೋಣ. ಹಾಕ್ಕೊಂಡೆ ಉಪ್ಸಾರು ಹಾಕ್ಕೊಂಡು ಮುದ್ದೆ ಹಾಕ್ಕೊಂಡಿದ್ದೀನಿ. ಇವಾಗ ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟಕ್ಕೆ ಖಾರ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಇವಾಗ ಊಟಕ್ಕೆ ರೆಡಿಯಾಗಿದ್ದೀನಿ. ಇವಾಗ ನಾನು ಊಟ ಮಾಡ್ತೀನಿ. ಉಪ್ಸಾರು ಭಾರಿ ದಿವಸ ಆಯಿತು ಮಾಡಿ ನಾವು ಅದರಿಂದ ಇವತ್ತು ಮಾಡಿಕೊಂಡೆ 1 ಟೈಮ್ಗೆ. ಇದೇ ಥರ ಫಾಲೋ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.